ತಪ್ಪು ಯಾರೇ ಮಾಡಿದ್ರು ತಪ್ಪೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಡಿ ಬಾಸ್ ಮಾಡಿದ್ರು ತಪ್ಪೆ, ರಕ್ಷಕ್ ಮಾಡಿದ್ರು ತಪ್ಪೆ, ಮತ್ತೊಬ್ಬ ಮಾಡಿದ್ರು ತಪ್ಪೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಅಣ್ಣ ಒಂದ್ ಹೇಳ್ತೀನಿ, ಹೇಳ್ರಪ್ಪ, ಯಾರು ತಪ್ಪು ಮಾಡ್ಬೇಕು ಅಂತ ಯಾವತ್ತೂ ತಪ್ಪು ಮಾಡಲ್ಲ. ಆ ಗಳಿಗೆ ಆ ಒಂದು ಬ್ಯಾಡ್ ಟೈಮು ಹಂಗ್ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಯ್ತು. ಇವತ್ತು ನಾವೆಲ್ಲೋ ಕಾರಲ್ಲಿ ರೋಡಲ್ಲಿ ಹೋಗ್ತಾ ಇರ್ತೀವಿ, ಕಾರಲ್ಲಿ ಮುಂದಕ್ಕೆ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಊರಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿಂದ ಹೋಗ್ತಾ ಜರ್ನಿ ಸ್ಟಾರ್ಟ್ ಮಾಡಿರ್ತೀವಿ, ಇನ್ನೊಂದ್ 2 ಕಿಲೋಮೀಟರ್ ಹೋಗ್ತಿದಂಗೆನೆ ಯಾವ್ದೋ ಒಂದು ಕಾರ್ ಟಚ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಬೇಕು ಅಂತ ಯಾರು ಗುದ್ದಲ್ಲ, ಬೇಕು ಅಂತ ಯಾರು ಏನು ಮಾಡಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾನು ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ, ನಾಟ್ ರೇಣುಕಾ ಸ್ವಾಮಿ. ಯಾಕೆ 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 ಅಂತ ಹೇಳಿದ್ರೆ ಅದಕ್ಕೂ ಒಂದು ಪಾಯಿಂಟಿಗೆ ಬರ್ತೀನಿ ನಾನು. ಅವ್ರ ಮನೆಯಲ್ಲಿ ಒಂದು ಹೆಣ್ಮಗು ಅನ್ನೋದಿದ್ದಾರೆ, 6 ತಿಂಗಳು ಪ್ರೆಗ್ನೆಂಟ್. ಬೇಜಾರು ಅನ್ಸುತ್ತೆ ಆ ಒಂದು ಕ್ಷಣ ನೋಡ್ತೀವಿ. ಯಾಕಂದ್ರೆ ನಮ್ಮ ಮನೇಲೂ ನಮ್ಮ ತಾಯಿ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ. ಯಾರಿಗೂ ಒಂದು ಪ್ರಾಬ್ಲಮ್ ಆದ್ರೂ ಇವಾಗ ನನ್ನ ಫ್ರೆಂಡ್ ಅಂತ ಅನ್ಕೊಂಬ, ಇಲ್ಲ ನಮ್ಮ ಅಕ್ಕನೇ ಅಂತ ಅನ್ಕೊಳ್ಳೋಣ. ಇವಾಗ ಅವ್ರಿಗೆ ಯಾರೋ ಒಂದು ರಾಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ನನ್ನ ಹತ್ರ ಹೇಳ್ತಾರೆ. ನಾವೇನ್ ಮಾಡ್ತೀವಿ ಅಣ್ಣ, ಎಲ್ರು ಹೋಗಿ ಆಟೋಮೆಟಿಕ್ ಆಗಿ ಏನೋ ಸೀದಾ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವ? ಚಾನ್ಸ್ ಇಲ್ಲ. ನಾನು ನಮ್ಮ ಹುಡುಗರ್ಗೆ ಹೇಳ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಅವ್ರು ಹೋಗಿ ಯಾರೋ ವಿಚಾರಿಸ್ಕೊಂಡ್ಬರ್ತಾರೆ. ವಿಚಾರಿಸ್ಕೊಂಬರೋ ಟೈಮಲ್ಲಿ ಒಂದ್ ಎರಡೆರಡು ಹೊಡಿಬೋದು. ಮಿಸ್ ಆಗಿ ಜೋರಾಗಿ ಹೊಡ್ದಿ ಅವ್ರಿಗೇನೋ ಪ್ರಾಬ್ಲಮ್ ಇದ್ದಿ ಹೋಗಿದ್ರು ಹೋಗಿರ್ತಾರೆ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಆಗೋಗಿದೆ. ಆಗೋಗಾದ್ಮೇಲೆ ಸಾಕಷ್ಟು ಪಾಯಿಂಟ್ಗಳು ಅವ್ರ ಬಗ್ಗೆ ಹಳೆ ಮ್ಯಾಟ್ರ್ಗಳನ್ನ ಎತ್ಕೊಂಡು, ಹಳೆ ಜಿದ್ಗಳನ್ನ ಎತ್ಕೊಂಡು, ಹಳೆ ಕೋಪಗಳನ್ನ, ಇಲ್ಲಿ ದ್ವೇಷ ಅದನ್ನ ತೀರ್ಸ್ಕೊಂಡು, ಅದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ತುಂಬಾ ಬೇಜಾರು ಅನ್ಸುತ್ತೆ. ಹೋಗಿದ್ದಾರೆ ನೋಡಿದ್ರಲ್ಲ. ಒಂದ್ ಹೆಣ್ಮಗುಗೆ ನಿಮ್ಮ ಮನೇಲಿ ನಿಮ್ಗೆ ಒಂದ್ ಮದ್ವೆ ಆಗಿದೆ ಅಂತ ಹೇಳಿದ್ರೆ ಇವಾಗ ನೀವೇ ಅಂತ ಹೇಳ್ಕೊಳೋಣ. ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಪಾಯಿಂಟ್ ಮಾಡಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಇವಾಗ ನಮ್ಮ ಎದುರುಗಡೆ ನೀವಿದ್ದೀರಾ, ಇವಾಗ ನಿಮ್ ವೈಫ್ ಯಾರು ಒಂದ್ ಮೆಸೇಜ್ ಹಾಕಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ, ನೀವು ಒಂದು ಆಕ್ಷನ್ ತಗೊಂತೀರಾ, ಒಂದ್ ವಾರ್ನ್ ಮಾಡ್ತೀರಾ, ಇಲ್ಲ ನಿಮ್ ಫ್ರೆಂಡ್ಸ್ ಹೇಳ್ತೀರಾ, ಮತ್ತೊಂದು ವಾರ್ನ್ ಮಾಡ್ತೀರಾ. ಒಂದ್ ಹೆಣ್ಮಗುಗೆ ಮೆಸೇಜ್ ಮಾಡೋದು ಆತರ ತಪ್ಪಾ ಇಲ್ವಾ? ಅದು ನೀವೇ ಹೇಳ್ಬೇಕಾಗುತ್ತೆ. ನನಗೆ ಇವನ್ ಯಾರು ನಮಗೆ ಇಟ್ಟ ಒಂದ್ ಸಿನಿಮಾ ಒಂದು ಡೈಲಾಗ್ ಇದೆ, ಅದು ಐರಾವತ ಅಲ್ಲಿ ಏನೋ ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬದುಕ್ತಿರೋರು, ಬಾವುಟ ಮುಟ್ಟಿದ್ರೇನು ಬಿಡಲ್ಲ, ಇನ್ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಅಂತ. ಯಾರೇ ಹೆಣ್ಮಕ್ಳು ಆಗಿರ್ಬೋದು, ತಪ್ಪು ತಪ್ಪೇನೆ, ಸಾಚಗಳು ಯಾರು ಇಲ್ಲ ಇಲ್ಲಿ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.